ಕೆಲ ನಗರದವ್ರು ಮಾತ್ರ ನೌಕರಿಯನ್ನು ಪಡಿತಾರೆ. ಅದೊಂದು ಐತಿಹಾಸಿಕ ನಿರ್ಣಯದಿಂದ ಇವತ್ತು ಅವರ ಹೆಸರು ಉಳಿದಿದೆ. ಬಹಳಷ್ಟು ಜನ ಇವತ್ತು ಲಾಭವನ್ನು ಕೂಡ ಪಡೆಯುವಂತದ್ದಾಗಿದೆ. ದೇವರಾಜ ಭೂಮಿಯನ್ನು ಹಂಚಿಕೆ ಮಾಡಿದ್ರು ಕೂಡ ಇವತ್ತು ಭೂಮಿಯನ್ನ ಲಾಭ ಪಡಿತಿದ್ದಾರೆ. ಸೊ ಈ ರೀತಿ ಆಗುತ್ತೆ. ಅದಕ್ಕಾಗಿ ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ನಾವು ಶಿಕ್ಷಣಕ್ಕೆ ಅಂದ್ರೆ ಬಹಳಷ್ಟು ದಾನಿಗಳ ಸಂಖ್ಯೆ ಬಹಳ ಕಡಿಮೆ ಆಗ್ಬೇಕು. ಬೇರೆ ಏನಾದ್ರು ಖರ್ಚು ಮಾಡ್ಬೇಕಾದ್ರೆ ಅದೇನು ಕೇಳೋದು ಅವಶ್ಯಕತೆ ಇಲ್ಲ. ದೊಡ್ಡ ಲೈನ್ ಹಾಸ್ತೀವಿ ನಾವು. ನಮ್ಮ ಮನೆ ಮುಂದೆ ದಾಟಿ ಹೋದಾಗ ಅವನು ದುಡ್ಡು ಕೊಡೋದಾದ್ರೆ ಬಂದ ಬೆನ್ನತ್ತಿ ನನ್ನ ದುಡ್ಡು ಬಿಟ್ಟು ಹೋದ್ರೆ ತಗೊಳಕ್ ಹೇಳ್ತಾನ ನಾವು. ಧಾರ್ಮಿಕ ಕಾರ್ಯಕ್ರಮ ಇದ್ರೆ ಶಾಲಾ ಕಟ್ಟಡ ಅಂದ್ರೆ ಯಾರೋ ಆ ಕಡೆ ಸಮೀಪ ಬರಲ್ಲ. ಶಾಸಕ ಏನ್ ಮಾಡ್ತಾನ, ಮಂತ್ರಿ ಏನ್ ಮಾಡ್ತಾನವ, ನಮ್ ಶಾಲೆ ಬೀಳ್ತಾ ಇದೆ, ಡೆಸ್ಕ್ ಇಲ್ಲ, ಸೋರ್ತಾ ಇದೆ. ಇದು ಕಲಿಸೋದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನಾವು ಒಂದ್ಸರಿ ಭಾಷಣ ಹೇಳಿದೆ, ನಾವು ದೊಡ್ಡವರಾದ್ಮೇಲೆ ನಮ್ಮ ಹಣವನ್ನ ಸ್ವಲ್ಪ ನಮ್ಮ ಶಾಲೆಗೆ ಕೊಡಬೇಕಂತ ಯಾವಾಗ ಒಂದು 10 ವರ್ಷದಿಂದ ಹೇಳಿದ್ದೆ ನಾವು. ಅದನ್ನು ಮನ ಪರಿವರ್ತನೆ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಆ ಮಕ್ಕಳನ್ನ ನಮ್ಮ ಶಾಲೆ, ನಮ್ಮ ಭೂಮಿ, ನಮ್ಮ ನಾಡು ಅನ್ನೋ ಕಲ್ಪನೆ ಅಕ್ಷರಗತಿಗೆ ಅದನ್ನು ಕೊಡಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಕೊಡುವಂತ ಪ್ರಯತ್ನ ಮಾಡಿ. ಮತ್ತು ಇಲಾಖೆಯಲ್ಲಿ ನ್ಯೂನತೆಗಳನ್ನು ನಾವು ಹುಡುಕ್ಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಪೇಷಂಟ್ ಬಗ್ಗೆ ಸಡನ್ ಆಗಿ ಆಪರೇಷನ್ ಮಾಡ್ಲಿಕ್ಕೆ ಆಗೋದು. ನಾವು 2-3 ದಿವಸ ಚೆಕ್ ಮಾಡ್ಬೇಕಾಗ್ತದೆ. ಇದರಲ್ಲಿ ಏನಿದೆ, ಎಂತದು, ಯಾವಾಗ ಆಪರೇಷನ್ ಮಾಡಬೇಕು, ಏನೇನು ಕಂಟ್ರೋಲ್ ಮಾಡ್ಬೇಕಂತ. ಹಂಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ನ್ಯೂನತೆಗಳು ಇರ್ತಾವ. ಅವು ಮಾಡೋದಕ್ಕಿಂತ ಕಾರ್ಯಕ್ರಮ ವಿಶೇಷ ಆಗ್ತವೆ. ಅದನ್ನು ಮಂತ್ರಿಗಳು ಕೂಡ ಗಮನ ಹರಿಸಬೇಕು. ನ್ಯೂನತೆಗಳನ್ನು ನಾವು ಸರಿಪಡಿಸಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಸರಿ ಹೋಗುತ್ತದೆ. ಮತ್ತು ಬಹಳಷ್ಟು ನಮ್ಮ ಶಾಲೆಗಳು ಅಲ್ಲಿ ಮಕ್ಕಳು ಕೂಡದಿರೋ ಪರಿಸ್ಥಿತಿ ನಾವು ನೋಡಿದ್ವಿ. ಎಲ್ಲ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಕಡೆ ಎಲ್ಲ ಬಹಳಷ್ಟು ಕಡೆ ಇದೆ. ನಾವು ಒಂದೇ ಸಾರಿ ಶಾಲೆಗಳನ್ನು ಕಟ್ಟುವಂತ ಪ್ರತಿ ಇದಾಗ್ತದೆ. ಖಾಸಗಿಯವರು ಕೊಡ್ತಾ ಇದ್ರೆ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ಎಲ್ಲ ಹಂತದಲ್ಲಿ ಖಾಸಗಿಯವರು ಮಾಡ್ತಾ ಇರೋದು ಬಹಳ ಕಷ್ಟ. ಸರ್ಕಾರ ಮೇಲೆ ಜವಾಬ್ದಾರಿ ಇರುತ್ತೆ. ಸರ್ಕಾರ ಅದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಾವು ಇಷ್ಟು ಕಡೆ ಬಹಳಷ್ಟು ಕಡೆ ನೋಡಿ, ಅದಕ್ಕೊಂದು 1 ಲಕ್ಷ 2 ಲಕ್ಷ ರೂಪಾಯಿ ಬೇಕಾಗಿರ್ತಾರೆ. ಊರವ್ರು ಕೂಡಿಸ್ಲಿಕ್ಕೆ ಮುಂದೆ ಯಾರು ಆಗಲ್ಲ. ಶಾಸಕರತ್ತ, ಸರ್ಕಾರ, ಸಚಿವರತ್ತ ನೋಡುವಂತ ಪ್ರಯತ್ನ ಎಲ್ಲ ಕಡೆ ನೋಡ್ತೀವಿ. ಸೊ ಅದಕ್ಕೆ ನೀವು ಕೂಡ ಅದಕ್ಕೆ ಜೋಡಿಸ್ಬೇಕು. ಶಾಲೆಗಳ ರಿಪೇರಿ, ಡ್ರೆಸ್ ಕೊಡುವಂತಾಗಿರ್ಬೋದು, ಸೈನ್ಸ್ ಮೆಟೀರಿಯಲ್ ಇರ್ಬೋದು, ಸ್ಪೋರ್ಟ್ಸ್ ಮೆಟೀರಿಯಲ್ ಇರ್ಬೋದು, CCTV ಕ್ಯಾಮ್ರಾಗಳಿರ್ಬೋದು, ಇವನ್ನೆಲ್ಲ ನೀವೇ ಸ್ವಲ್ಪ ದಾನಗಳ ರೂಪದಲ್ಲಿ ಕೊಟ್ರೆ ನಮ್ಮ ಶಾಲೆಗಳನ್ನ ಹೆಚ್ಚು ವೇಗದಲ್ಲಿ ಸಚಿವರ ಕನಸನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಆಗ್ತದ. ನಾನು ಕೂಡ ಮುಂಚೆಯಿಂದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತ ಶಾಸನ ಕೆಲಸ ಮಾಡಿದ್ರೆ ಬಹುಶಃ ನನ್ನ MLA ಫಂಡನ್ನ ಅತಿ ಹೆಚ್ಚು ಶಾಲೆಗೆ ಮಾಡುವ ಬಹುಶಃ ರಾಜ್ಯದಲ್ಲಿ ನಾನೇ ನಂಬರ್ 1 ನಾನು. ಸುಮಾರು ಒಂದು 10,000 ಡೆಸ್ಕ್ಗಳನ್ನು ಕೊಟ್ಟಿರ್ಬೋದು ನಾನು ಜಿಲ್ಲೆಯಲ್ಲಿ. 10,000 ಡೆಸ್ಕ್ಗಳನ್ನ ನಮ್ಮ ಫೌಂಡೇಶನ್ ಕೊಟ್ಟಿದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ MLA ಫಂಡ್ನಲ್ಲಿ ಹೆಚ್ಚು ಡೆಸ್ಕ್ಗಳನ್ನ ಕೊಟ್ಟಿದ್ದೀವಿ. ಯಾಕೆ ನಮ್ಮ ಮಕ್ಕಳು ಕೂಡ ನನ್ನ ಮೇಲೆ ಕೂಡಬಾರ್ದು, ಅವರು ಕೂಡ ಡೆಸ್ಕ್ ಮೇಲೆ ಕೂಡಬೇಕಂತ ಆ ಶಾಸನ ಮೇಲೆ ಪ್ರಾರಂಭ ಮಾಡಿದ್ವಿ. ಇನ್ನೂ ಏನಾದ್ರು ನಡ್ತಾನೆ ಡೆಸ್ಕ್ ಗಳನ್ನು ಕೊಡ್ತಾ ಇದ್ದೀವಿ, ಶಾಲೆಗಳನ್ನ ಕಟ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಈಗಿಂದಲೇ ಶಾಲೆ ಪ್ರಿಯಾರಿಟಿ ಲೈನ್ ಅಲ್ಲಿ ಆಗ್ಬೇಕು. ನಾವು ಈಗೆಲ್ಲ ನೀವು ನಾನ್ ಪ್ರಿಯಾರಿಟಿ ಲೈನ್ ಅಲ್ಲಿ ಹಾಕೊಂಡು ಕೂತಿದ್ರೆ ಅದನ್ನ ಕನ್ವರ್ಟ್ ಮಾಡಿ ಶಾಲೆ ಪ್ರಿಯಾರಿಟಿಯಲ್ಲಿ ಬರಬೇಕು. ನಾವು ಬರುವಂತ ಆದಾಯದಲ್ಲಿ ಶಾಲೆಗಳನ್ನ ಕೊಡಬೇಕಂತ ಮಕ್ಕಳಲ್ಲಿ ನೀವು ಪರಿವರ್ತನೆ ಮಾಡಿದಾಗ ನಮ್ಮ ಸರ್ಕಾರದ ಯೋಜನೆ, ಸಚಿವರ ಯೋಜನೆ ಬಹಳಷ್ಟು. ಮೊನ್ನೆ 2 ದಿವಸ ಹಿಂದೆ ನಾನು ನವೋದಯ ಶಾಲೆಗೆ ಹೋಗಿದ್ದೆ. ಬಹುಶಃ ವಾಟ್ಸಪ್ ಅಲ್ಲಿ ನೋಡಿರ್ಬೋದು, ಚಿಕ್ಕೋಡಿ ಹೋಗಿದ್ದೆ. ಅಚಾನಕ್ ಆಗಿದೆ, ಒಂದು 2 ಅವರ್ ಸ್ಪೆಂಡ್ ಮಾಡಿದ್ವಿ. ಅವರೊಂದು ಬೇಡಿಕೆ ಇಟ್ಟರು. ಅವರು ನಮ್ಮ ಚಿಕ್ಕ ಮಕ್ಕಳ ಇಲ್ಲಿ ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾರ, ಅವರು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಂತ ಹೇಳೋರು.
ಬಹುಶಃ ಶಾಲೆಗೆ ಒಂದು 20 ರಿಂದ 30 ಗೀಜರ್ ಬೇಕಾಗ್ಬೋದು ಅಷ್ಟೇ. ಅವನು ಹೇಳೋನು ಬಂದವ 50 ಲಕ್ಷ ಗಾಡಿ ಅವನು, ಅವನ ಮಗಳಲ್ಲೇ ಓದ್ತಾಳೆ, 50 ಲಕ್ಷ ರೂಪಾಯಿ ಗಾಡಿ ಇದೆ ಅವನು. ಇದಕ್ಕೆ ಹೆಂಗಾರ ಮಾಡಿ ಗೀಜರ್ ಕೊಡ್ಸ್ರಿ ಅಂತ ಹೇಳ ನಾವು. ಅವನೇ ಒಂದು ಕೊಡಿಸಿದ್ರೆ ಅವ್ರ ಮಕ್ಕಳು ಯಾವ ತರ ಆಗೋದು. ಚಳಿಯಲ್ಲಿ ನಮ್ಮ ಮಕ್ಕಳು ಸ್ನಾನ ಮಾಡ್ತಾರ, ಗೀಜರ್ ಇಲ್ಲ. ಅವನು ಬಂದಿದ್ದ 50 ಲಕ್ಷ ಗಾಡಿನ ಅವನ ಮಗಳು ಅಲ್ಲೇ ಓದ್ತಾಳೆ. ಸೊ ಒಂದು 50 ಜನ ಒಂದೊಂದು ಗೀಜರ್ ಕೊಟ್ಟಿದ್ರೆ ಬಿಸಿಲಿನಲ್ಲಿ ಅವರು ಇದಿಲ್ಲೇ ನಿನ್ನೆ ಯಾರು ಸಿಂಗಿದ್ದೆ, ಅದು ಕೋತ್ಳಿಗೆ ಹೋಗಿದ್ದೆ. ನಮ್ಮ ಪ್ರಕಾಶ್ ಅವರು ಸೆಂಟ್ರಲ್ ಗವರ್ಮೆಂಟ್ ನಡೆಸ್ತಾರೆ, ಅದು ಸೆಂಟ್ರಲ್ ಗವರ್ಮೆಂಟ್ ಅವರು. ಸೊ ಇಷ್ಟು ಬಹಳಷ್ಟು ಉದಾಹರಣೆ ಇದೆ. ಒಂದು ಅಂದ್ರೆ ಅವರಿಗೆ ಮನಸ್ಥಿತಿ ಅದಕ್ಕೆ ಇಲ್ಲ. ಅದು ಬಹಳ ಎಷ್ಟು ಒಂದು ಗೀಜರ್ 10,000 ರೂಪಾಯಿ, ಒಂದು 7,000 ರೂಪಾಯಿದಲ್ಲಿ ಒಂದು 40 ಲೀಟರ್ ಬರ್ತೈತೆ, 2,000. ಅಂದ್ರೆ ಆ ರೀತಿ ನಾವು ಚಿಂತನೆ ಮಾಡ್ತಾ ಇಲ್ಲ. ಎಲ್ಲರೂ ಸರ್ಕಾರ ಮಾಡಬೇಕು, ಸರ್ಕಾರ ಮಾಡಬೇಕಂತ ನಮ್ಮ ಜನರಲ್ಲಿ ಒಂದು ಭಾವನೆ ಇದೆ. ಅದಕ್ಕೆ ಈ ಭಾವನೆ ತೆಗೆದಾಕುವಂತ ಪ್ರಯತ್ನ ನಿಮ್ಮ ಕಡೆ ಇದೆ, ಶಿಕ್ಷಕರ ಕಡೆ ನೀವು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಹೇಳ್ತಾರೆ, ಯಾವ ದೇಶದಲ್ಲಿ ಹೆಚ್ಚು ಶಾಲಾ ಗಂಟೆಗಳಿಗೆ ಗರ್ಜಿಸ್ತಾವೆ ಆ ದೇಶ ಸುಧಾರಣೆ ಆಗಿ ಅಂತ ನಾವು ತಿಳ್ಕೊಬಂತ ಮಾತನ್ನ ಹೇಳಿದ್ರು ಅವರು. ಯಾವ ದೇಶದಲ್ಲಿ ಶಾಲಾ ಗಂಟೆಗಳು ಹೆಚ್ಚು ಬಾರಿಸ್ತಾವೆ ಅದು ಪ್ರಗತಿಪರ ದೇಶ, ರಾಷ್ಟ್ರ ಅಂತ ಹೇಳೋದನ್ನ ಅಂಬೇಡ್ಕರ್ ಅವರು ಹೇಳಿದನ್ನ ನಾವು ಇಲ್ಲಿ ನೋಡಬೇಕಾಗ್ತದ. ಇನ್ನು ಮಧು ಬಂಗಾರಪ್ಪಂದು ಬಹಳ ಸಂತೋಷ. ಯಾಕಂದ್ರೆ ಅವ್ರ ತಂದೆ ಜೊತೆ ನಾನು ರಾಜಕೀಯ ದಿನಗಳ ಪ್ರಾರಂಭ ಮಾಡಿದೆ. ಅದನ್ನ ಹೇಳಕ್ಕೆ ನನಗೆ ಬಹಳ ಸಂತೋಷ ಕೂಡ. ಇನ್ನು ಬಹುಶಃ ಬಂಗಾರಪ್ಪ ನಾವು ರಾಜಕೀಯ ಅಂತ ಆದಾಗ ಬಹಳ ಕಲರ್ಫುಲ್ ರಾಜಕಾರಣಿಗಳು. ಬಂಗಾರಪ್ಪ ನೋಡುವಂದ್ರೆ ದೊಡ್ಡ ನಮಗೆಲ್ಲ ಒಂದು ಶ್ರೇಯಸ್. ಬಂಗಾರಪ್ಪನ ಹೋಗಿ ನೋಡ್ಬೇಕು ಹೆಂಗಿದ್ದಾರೆ, ಏನು ಡ್ರೆಸ್, ಅವರು ಬಾಗಲು ನಾವೆಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೆ. ಅವನು ಹೋಗ್ತಾ ಹೋಗ್ತಾ ಅವ್ರ ಜೊತೆ ನಮಗೆ ಬಹಳ ಸಂಪರ್ಕ, ಆತ್ಮೀಯ. ಅವ್ರ ಊರಿಗೆಲ್ಲ ಹೋಗಿ ನಾವು ಕೂಡ ಅಲ್ಲೇ ಇರ್ತಿದ್ವಿ. ಅವ್ರ ತೋಟದ ಮನೆಯಲ್ಲಿ ಕುಕ್ಟೂರ್ಗೆ ಹೋಗ್ತಿದ್ದೀವಿ. ನಮ್ಮ ಗೋಕಾಕ್ ಕೂಡ ಸರಿ ಅವರು ಬಂದಿದ್ರು. ಸೊ ಹೀಗಾಗಿ ಅವರಿಂದ ಕಲ್ತು ನಾ ಬಹಳ ಅದಕ್ಕೆ ಕೇಳಬೇಕಂತ ನನಗೆ ಇಚ್ಛೆ ಆಗ್ತಾ ಇದೆ. ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಹೋಗೋದೇ ಗೆಲ್ತಾ ಇದ್ರು ಬಂಗಾರಪ್ಪನವರು. ಆ ದಿನಗಳಲ್ಲಿ ನಾವು ಇಂಥ ರಾಜಕಾರಣಿ ವ್ಯವಸ್ಥೆ ಹೆಂಗ್ ಗೆಲ್ತಾರೆ ನೋಡ್ಲಿಕ್ಕೆ ಹೋಗಿದ್ದು, ಸ್ಟಡಿ ಮಾಡ್ಲಿಕ್ಕೆ. ಸೊ ಅದನ್ನೇ ನಾನು 18ರಲ್ಲಿ ಪ್ರಯೋಗ ಮಾಡಿದೆ. ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೆ ನಾನು ಒಂದ್ಸಾರಿ ಬಂಗಾರಪ್ಪನ ತರ ಮಾಡ್ಬೇಕಂತ ಹೋಗಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೆ ನಾನು ಕೂಡ ಗೆದ್ದದ್ದು ಬಂಗಾರಪ್ಪನವರ ಆದರ್ಶ. 18ರಲ್ಲಿ ನಾನು ಕೂಡ ನಾಮಿನೇಷನ್ ಆಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾವು ಹೋಗೋದಿಲ್ಲ. ನಾನು ಒಂದ್ಸಲ ಬಂಗಾರಪ್ಪನ ಜೊತೆ ನೋಡೋಣ. ಹೀಗಾಗಿ ನನ್ನ ನೀರು ಬಹಳ ಕಡಿಮೆ ಆಯ್ತು. ಹೋಗಿದ್ದು 28 ಬಂತು. ಅದೇ ನೆಕ್ಸ್ಟ್ ಟೈಮ್ ಇನ್ನು ಗೆಲ್ಲೋ ತೋರಿಸಿ 57,000 ಹೋಗಿ ಅಂದ್ರೆ ಲೀಡು ಇಲ್ದೇನು ಗೆದ್ದಿ ಒಂದ್ ಗೆದ್ದೇನೋ ತೋರಿಸ್ಲಿಕ್ಕೆ. ಮತ್ತವರ ಫುಡ್ ಆರು ಕೂಡ ನೋಡಿ ಕಲ್ತದ್ ನಾನು. ಅವರಿಷ್ಟು ಆಹಾರ ಮಿತತರ ಇತ್ತು ಅವ್ರದ್ದು. ಏನೇ ಮುಂದೆ ತಂದಿಟ್ರು ಏನು ತಿಂತಿರಕ್ಕಿಲ್ಲ ಅವರು. ಬೇಕಾದ್ ನೀವು ತಂದಿಟ್ರು ಎಷ್ಟು ತಿನ್ಬೇಕು ಅಷ್ಟೇ ಅದನ್ನ ನೋಡಿ ನಾನು ಕಲ್ತದ್ದು. ಅಲ್ಲಿಂದ ಇಲ್ಲಿವರೆಗೆ ಅವ್ರ ಆದರ್ಶ ಇದೆ ಅನ್ನೋದು ನಾನು ಏನಾರು ಒಂದು ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾ ಹೇಳುವಂತ ಈ ಕಾರ್ಯಕ್ರಮ ಕೂಡ ಮಧು ಬಂಗಾರಪ್ಪ ಇರ್ಲಿ ಬಿಡ್ಲಿ, ಮುಂದಿನವ್ರು ಕೂಡ ಇದನ್ನೇ ಜಾರಿ ತಂದಾಗ ಮಾತ್ರ ಇದು ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಬಂಗಾರಪ್ಪನವ್ರು ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟು ಕೂಡ ಅವ್ರ ಆದರ್ಶಗಳನ್ನ ನಾವು ಇನ್ನೂ ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾಕಂದ್ರೆ ನಾವು ಈಗ ಮಂತ್ರಿಗಳು ಚೇಂಜ್ ಆಗ ನಮ್ದೆಲ್ಲ ಸಿಸ್ಟಮ್ ಚೇಂಜ್ ಮಾಡ್ತಾರೆ. ಮುಂದೆ ಬಂದ ಕೇರ ಮಾಡೋದಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಕಿತ್ತಾಕು, ಈ ಕಡೆ ಮಾಡು, ಆ ಕಡೆ ಮಾಡು ಅಂತೇಳಿ ಸಮಸ್ಯೆ ಆಗ್ತಾವೆ. ಸರ್ಕಾರಗಳ ಬದಲಾಗಿ ನಮ್ಮ ವಿಚಾರಗಳ ಬದಲಾವಣೆ ಆಗ್ತಾವೆ. ಜಾರಿ ಆಗೋದಿಲ್ಲ ಅದು. ಸೊ ಯಾವುದೇ ಮಂತ್ರಿ ಒಂದು ಸ್ಕೀಮ್ ಮಾಡಿದ್ರೆ ಅದು ಜಾರಿ ಆಗುತ್ತೆ. ಯಶಸ್ವಿ ಆಗ್ಬೇಕಾದ್ರೆ ಆ ಮಂತ್ರಿಗಳ ಯೋಜನೆ ಕನಸು ಮುಂದಿನವ್ರು ಕೂಡ ಜಾರಿ ಮಾಡಿದಾಗ ಮಾತ್ರ ಒಂದು ಯೋಜನೆಯನ್ನು ನಾವು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗಿ ನಮ್ಮಿಂದ ಸಾಧ್ಯ ಸರ್ಕಾರಿ ಶಾಲೆಗಳನ್ನ ಉಳಿಸೋಣ, ಬೆಳೆಸೋಣ. ಮತ್ತು ಹಿಂದಿನ ಬಹಳ ಸರ್ಕಾರದಲ್ಲಿ
ನಮ್ಮ 10ನೇ ತರಗತಿಯಲ್ಲಿ ಬಹಳ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ಕಾರಗಳು, ಸುಮಾರು ಶಾಲೆಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರ ಉದ್ದೇಶ 40 ಸಂಖ್ಯೆ ಇಲ್ಲ ಕ್ಯಾನ್ಸಲ್. ನನ್ನ ದೃಷ್ಟಿಯಲ್ಲಿ ಸರ್ಕಾರಿ ಶಾಲೆಗಳು ಹೇಗಿರ್ಬೇಕಂದ್ರೆ ಒಂದೇ ಮಗು ಇದ್ರೆ ಒಬ್ಬ ಟೀಚರ್ ಇರ್ಬೇಕು, ಒಂದೇ ಮಗು ಇದ್ರೆ ಒಬ್ಬ ಟೀಚರ್ ಇರ್ಬೇಕು ನಾವು. ಯಾಕಂದ್ರೆ ಪ್ರೇರೇಟ್ ಇರೋದು ಶಿಕ್ಷಣ ಆರೋಗ್ಯ ಇವು ಟಾಪ್ ಪ್ರಯಾರಿಟಿ ಇಲ್ಲಬೇಕು. ನಮ್ಮ ರೂಲ್ ಇದೆ, ನಾವು 30 ಕಟ್ ಮಾಡಿ ಬಿಡ್ತಾರೆ, ಮಾಡಿ ಈ ಮಕ್ಕಳನ್ನ ಅಲ್ಲಿ ಹಾಕ್ತಾರೆ, ಅಲ್ಲಿಂದ ಅವನು ಕ್ಯಾರಿಯರ್ ಮುಕ್ತಾಯ. ಹೌದು, ಒಂದೇ ಹುಡುಗಿದ್ರು ಕೂಡ ಒಬ್ಬ ಶಿಕ್ಷಕರ ಇರಬೇಕು, ಇದು ಸರ್ಕಾರದ ಪ್ರಯಾರಿಟಿ. ಸೊ ಅವಾಗ ಮಾತ್ರ ನಾವು ಶಿಕ್ಷಣಕ್ಕೆ ಮಾನ್ಯತೆ ಗೌರವ ಕೊಟ್ಟಂಗ ಅದನ್ನ ಮಾತನ್ನು ಹೇಳ್ತಾ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮ 2 ಕಣ್ಣು ಸಾಲದ ಸಿಸ್ಟಮ್ ನಲ್ಲಿ. ಯಾಕಂದ್ರೆ ನಾನು 30 ವರ್ಷದಿಂದ ನೋಡಿದ್ದೀನಿ ಸಿಸ್ಟಮ್ ಅನ್ನ, ಅದಕ್ಕೆ ನೀವು 4-5-6 ಕಣ್ಣು ನೋಡಿದಾಗ ಮಾತ್ರ ಇದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಅಧಿಕಾರಿಗಳು ಕೂಡ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಬೇಕು, ನಿಮ್ ಇಲಾಖೆ ಕೂಡ ಅಷ್ಟು ಸಪೋರ್ಟ್ ಮಾಡಿದಾಗ ಮಾತ್ರ ಈ ಶಿಕ್ಷಣ ಏನಾದ್ರು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಯೋಜನೆ, ಕನಸಿನ ಯೋಜನೆ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಶಸ್ವಿ ಆಗಲಿ, ಅದು ಇತಿಹಾಸ ಪುಟದಲ್ಲಿ ಉಳಿದಂತೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.